ಒನ್ ಟೆಕ್ಸ್ಚರ್ ಇದೆ. ಇದು ಫಿಶಿಂಗ್ ಹಾರ್ಬರ್. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಡ್ ಅನ್ಕೊಂಡಿರ್ಬೋದು ಮಮತಾ ಇಲ್ಲಿ ಕಾಣೆ ಆಗ್ಬಿಟ್ಲು ಅಂತ. ಮೇ ಬಿ ನಾನು ಆಲ್ಮೋಸ್ಟ್ 1 ಮಂತ್ ಇಂದ ಪ್ರಾಪರ್ ಆಗಿ ಯಾವ್ದೋ ರೀತಿಯ ವ್ಲಾಗ್ಸ್ ಅಪ್ಲೋಡ್ ಮಾಡಲಿಲ್ಲ. ಸ್ವಲ್ಪ ಬ್ಯುಸಿ ಇತ್ತು, ಮನೆ ಶಿಫ್ಟಿಂಗು ಅದು ಇದು ಅಂತೆಲ್ಲ ಹೇಳಿ, ಹಾಗಾಗಿ ನಾನೇನು ಮಾಡಕ್ ಆಗ್ಲಿಲ್ಲ. ಅಂಡ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ 2026 ಅಲ್ಲಿ ನಾನು ಫಸ್ಟ್ ವೆಕೇಶನ್ ಹೋಗ್ತಾ ಇದ್ದೀನಿ. ಅದು ನನ್ನ ಬರ್ಡೇ ಮಂತ್ ಫೆಬ್ರವರಿ ಬಂತು ಅಂದ್ರೆ ನಂಗೆ ಏನೋ ಒಂಥರ ಖುಷಿ. ನನ್ನ ಬರ್ಡೇ ಮಂತ್ ಅಲ್ಲಿ ಫಸ್ಟ್ ವೆಕೇಶನ್ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಲ್ಲಿಗೆ ಅಂದ್ರೆ ಪಾಂಡಿಚೇರಿಗೆ, ಬೀಚ್. ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಸಮ್ಮರ್ ಟೈಮಲ್ಲಿ ಎಲ್ಲಿ ಹೋಗ್ಬೋದು ಅಂತಂದ್ರೆ ಬೀಚ್. ಐ ಆಮ್ ಅ ಬೀಚ್ ಬೇಬಿ. ಸೊ ನಂಗೆ ಬೀಚ್ ಅಂದ್ರೆ ಇಷ್ಟ, ಮೌಂಟೇನ್ಸ್ ಅಂದ್ರೆ ಓವರ್ ಆಲ್ ಪ್ರಕೃತಿ ಅಂದ್ರೇನೆ ನಂಗೆ ತುಂಬಾ ಇಷ್ಟ. ಹಂಗಾಗಿ ಇವತ್ತು ಬೀಚ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ 2 days ಅಷ್ಟೇನೆ ನಮ್ಗಿರೋದು. ವೀಕೆಂಡ್ಸ್ ಅಲ್ಲಿ ಏನೇನ್ ಕವರ್ ಮಾಡ್ಬೋದು ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಈಗಾಗಲೇ ಲೇಟ್ ಆಗ್ಬಿಟ್ಟಿದೆ. ಬೆಳಗ್ಗೆ ಬೇಗ ಹೋಗೋಣ ಅಂತ ಅನ್ಕೊಂಡು ಈಗ ಆಲ್ರೆಡಿ 10 o'clock ಆಗ್ಬಿಟ್ಟಿದೆ. 1 o'clock ಆಲ್ರೆಡಿ ನಮ್ ಹೋಟೆಲ್ ಬುಕ್ ಆಗಿದೆ. ಅಟ್ ಲೀಸ್ಟ್ ಇವತ್ತಿನ ದಿನದಲ್ಲಿ ಏನೇನ್ ಕವರ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಡೇ 1 ಇನ್ ಪಾಂಡಿಚೇರಿ ಆಗಿರುತ್ತೆ. ಫುಲ್ ವ್ಲಾಗ್ ನೋಡಿ. ಮಾಸ್ಟರ್ ತರ ಇದೆಯಾ? ಮಾಸ್ಟರ್ ತರ ಇದೆಯಾ ನೀನು? ಮಾಸ್ಟರ್ ತರ ಸ್ಕೂಲ್ ಮಾಸ್ಟರ್ ಇರ್ತಾರಲ್ಲ, ಬೇರೆ ಬೇರೆ ದಿವಸ. ನಾವು ಪಾಂಡಿಚೇರಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿಬಿಟ್ಟಿತ್ತು. ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಟೆಲ್ ರೂಮ್ಗೆ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬೈಕ್ನ ಅಲ್ಲೇ ರೆಂಟ್ ಮಾಡ್ಕೊಂಡ್ವಿ. ನಮ್ಮ ಹೋಟೆಲ್ ರೂಮಲ್ಲೇ ನಾವು ರೆಂಟ್ ಮಾಡಿಕೊಂಡು ಈಗ ಬೋಟಿಂಗ್ ಕಡೆ ಹೊರಟಿದ್ದೀವಿ. ಡೇ 1 ಎಲ್ಲೆಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದ್ರಲ್ಲಿ ಇದು ಒಂದು ಜಾಗ. ಬನ್ನಿ, ಇದು ಮ್ಯಾಂಗ್ರೋವ್ ಫಾರೆಸ್ಟ್, ಮತ್ತೆ ಫಿಶಿಂಗ್ ಹಾರ್ಬರ್, ಸನ್ಸೆಟ್ ಪಾಯಿಂಟ್ ಅಂಡ್ ಇನ್ನೊಂದು ಯಾವ್ದೋ ಒಂದು ಜಾಗ ಇದೆ. ಸೊ ಟೋಟಲ್ 4 ಪ್ಲೇಸಸ್ಗೆ ಬೋಟಿಂಗ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಇದು ಬೇಕಿದ್ರೆ ನಾವು ಆನ್ಲೈನ್ ಬುಕ್ ಮಾಡ್ಕೊಳ್ಬಹುದು, ಅಥವಾ ಇಲ್ಲೇ ಬಂದು ತಗೊಳ್ತೀವಿ, ನಮ್ಗೆ ನಾಟ್ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತಂದ್ರೆ ಇಲ್ಲೂ ಬರ್ಬೋದು. ತುಂಬಾ ಹಟ್ಸ್ ಇರುತ್ತೆ, ಆಫೀಸ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಬಂದು ನಾವು ರಿಜಿಸ್ಟರ್ ಮಾಡ್ಕೊಂಡು ಬೋಟಿಂಗ್ ಬುಕ್ ಮಾಡ್ಕೊಳ್ಬಹುದು. ಸೊ 5 to 6 1 hour ಸೆಷನ್ ಇರುತ್ತೆ. ನಾಟ್ ಸೆಷನ್, ಏನಂತಾರೆ, 1 hour ಬೋಟಿಂಗ್ ಇರುತ್ತೆ. ನಾವು 5 ಅಷ್ಟೊತ್ತು ರೀಚ್ ಆದ್ವಿ. 5:15 ಸ್ಟಾರ್ಟ್ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ವೇಟ್ ಮಾಡ್ತಾ ಇದೀವಿ. ನೋಡ್ತಿರ್ಬೋದಲ್ಲ, ಈ ತರ ಬೋಟ್ಸ್ ಇರುತ್ತೆ. ಅಂಡ್ ನಮ್ಗೆ ಹೇಳಿದ್ದಾರೆ 4 ಪೀಪಲ್ಗೆ 1 ಬೋಟ್ ಕೊಡ್ತೀವಿ ಅಂತ. ಪರ್ ಪರ್ಸನ್ 500. ತುಂಬಾನೇ ವರ್ತ್ ಅಂತ ಅನಿಸ್ತು ನನ್ಗೆ. ಚೆನ್ನಾಗಿರುತ್ತಲ್ಲ ಸನ್ಸೆಟ್ ಈವ್ನಿಂಗ್ ಬೀಚಲ್ಲಿ ಬಿದ್ದು ಒದ್ದಾಡೋದು ಇದ್ದಿದ್ದೆ. ನಾನು ಬಂದಾಗೆಲ್ಲ ಬೀಚ್ ಹತ್ರ ಓಡಾಡಿದೀನಿ, ಬೀಚಲ್ಲಿ ಆಟ ಆಡಿದೀನಿ. ಅಂಡ್ 2 year ಬ್ಯಾಕ್ ಸಹ ಬಂದಿದ್ದೆ. ಅವಾಗ ಬೀಚ್ಗೆಲ್ಲ ಬಂದಿರ್ಲಿಲ್ಲ, ಅಂದ್ರೆ ಬೋಟಿಂಗ್ ಎಲ್ಲ ಬಂದಿರ್ಲಿಲ್ಲ. ನಾರ್ಮಲ್ ಬೀಚ್ಗೆ ಹೋಗಿ ಆಟ ಆಡ್ಕೊಂಡು ಹೊರಟೋಗ್ಬಿಟ್ಟಿದ್ದೆ. ಅಂಡ್ ಅದಕ್ಕೂ ಲಾಸ್ಟ್ ಇಯರ್ ಒಂದ್ಸರಿ ಬಂದಿದ್ದೆ, ಅವಾಗ ಬೋಟಿಂಗ್ ಹೋಗಿದ್ದೆ. ಸೊ ಹಾಗಾಗಿ ಇವತ್ತು ಡೇ 1 ಅಲ್ಲಿ ಏನೇನ್ ಜಾಗ ನೋಡ್ಬೋದು ಪಾಂಡಿಯಲ್ಲಿ ಅನ್ನೋ ಒಂದ್ ಕಾರಣಕ್ಕೆ ಇಲ್ಲಿಗೆ ಬಂದಿದೀವಿ. ಯಾಕಂದ್ರೆ ತುಂಬಾ ದಿನ ಆಗಿತ್ತು ನಾನು ಬೋಟಿಂಗ್ ಬಂದು. ಆದ್ರೆ ಮೈ ಜುಮ್ ಅಂತ ಇದೆ. ಇಷ್ಟೊಂದು ಕೈಗಳು ನೋಡಿ ಎಷ್ಟು ವೈಟ್ ಗೆ ಹೆಂಗಿದೆ. ಒಬ್ಬಾ ಸ್ವಾಮಿ, ಇಷ್ಟೊಂದ ಏನದು? ಏಡಿ, ಕ್ರಾಬ್ಸ್, ಚಿಕ್ಕ ಕ್ರಾಬ್ಸ್. ಲೈಫ್ ಜಾಕೆಟ್ ವೆರಿ ಇಂಪಾರ್ಟೆಂಟ್. ಲೈಫ್ ಜಾಕೆಟ್ ಹಾಕೊಳ್ಬೇಕು. ಮೊನ್ನೆ ಒಂದ್ ಇನ್ಸಿಡೆಂಟ್ ಆಯ್ತು, ಯಾರೋ ಯೂಟ್ಯೂಬರ್ದು ಗೊತ್ತಾ, ದಿಶಾ ಅಂತ. ಆತರ ಎಲ್ಲ ಇಶ್ಯೂ ಆಗ್ಬಾರ್ದು. ಸೊ ಲೈಫ್ ಜಾಕೆಟ್ ಮಸ್ಟ್. ಅವ್ರು ಕೊಡ್ತಾರೋ ಬಿಡ್ತಾರೋ, ನಾವು ಹಾಕೊಬೇಕು. ನಮ್ ಜೀವ ನಾವೇ ಗ್ಯಾರಂಟಿ. ಇದು ಅಂತ ಹೇಳಿದ್ರು, ಎಲ್ಲಿ ಬೋಟ್ ಅವರು? ಇದು ಫಿಶಿಂಗ್ ಹಾರ್ಬರ್ ಫಸ್ಟ್ ಪಾಯಿಂಟ್ ಅನ್ಸುತ್ತೆ. ಫಿಶಿಂಗ್ ಹಾರ್ಬರ್ ಎಷ್ಟಿದೆ ನೋಡು. ಕ್ರೂಸ್ ನನ್ನ ಹಿಂದೆ ಇರೋದು ಚೆನ್ನಾಗಿದೆ.
ವಾವ್, ಪಾಂಡಿ ಯಾಚ್ ಕ್ಲಬ್. ಪಕ್ಕದಲ್ಲೇ ಮರೈನ ಇದೆ ಸನ್ಸೆಟ್ ಪಾಯಿಂಟ್. ಅಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ. ಪೀಸ್ಫುಲ್ ಆಗಿ. ಒಳ್ಳೆ ಗ್ರಾಫಿಕ್ಸ್ ಇದ್ದಂಗಿದೆ. ಪೀಸ್ ಆಗಿದೆ. ಅಲ್ಲಿ ಅಲ್ಲಿ ಎಷ್ಟೊಂದು, ಓ ಮೈ ಗಾಡ್, ಏನ್ ಅಷ್ಟೊಂದಿದೆ ಅಲ್ಲಿ. ಮರದ ಮೇಲೆ ಏನೋ ಸಿಕ್ಕಾಬಡೆ ಇದೆ. ಓ ಮೈ ಗಾಡ್. Get up. Stand. ಚೆನ್ನಾಗಿದೆ. ಎಷ್ಟು ಬೋಟ್ಗಳಿದೆ ನೋಡು ಒಳಗಡೆ. ಓಡಾಡಕ್ ದಾರಿನೂ ಇದೆ ಒಳಗೆ. ಶಾರು, ವಾವ್, ಸಖತ್ತಾಗಿದೆ. ಓ ಮೈ ಗಾಡ್, ನಾನು ಹುಷಾರಾಗಿದ್ದೀನಿ, ನೀನು ಹುಷಾರು. ಚೆನ್ನಾಗಿದೆ. ಇದು ಯಾವ ಪಾಯಿಂಟ್? ರಿವರ್ ಅಂಡ್ ಓಷನ್ ಮೀಟ್ ಆಗೋ ಜಾಗ. ವಾವ್, ನೀನು ಹುಷಾರು. ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಕಲ್ ಹಂಗೆ ಮಾಡಿ. ಓ ಮೈ ಗಾಡ್, ಅದ್ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಮಗೂ ಹಂಗೆ ಮಾಡಿದ್ದು. ಓ ಇನ್ನೊಂದು ಪಾಯಿಂಟ್ ಇದೆ ಅಲ್ವಾ, ಚರ್ಚ್ ಓಲ್ಡ್ ಫೋರ್ಟ್ ಸಮಥಿಂಗ್ ಏನೋ ಸ್ಟಾಪ್ ಮಾಡ್ತಾರಲ್ಲ, ಆ ಪಾಯಿಂಟ್ ಇಲ್ವಾ? 5 o'clock ಕ್ಲೋಸ್. ಓಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಫ್ರೆಂಡ್ ಸ್ಟ್ರೀಟ್ ಅಥವಾ ಅಲ್ಲಿ ಸ್ವಲ್ಪ ರೋಮಿಂಗ್, ಹೆಂಗೋ ಬೈಕ್ ನ ರೆಂಟ್ ಮಾಡ್ಕೊಂಡಿದೀವಿ. ಸೊ ಸ್ವಲ್ಪ ಚೆನ್ನಾಗಿ ಸುತ್ತಾಡ್ಕೊಂಡು, ಯಾವ್ದಾದ್ರು ಕ್ಯಾಫೆಸ್ ತುಂಬಾ ಇರುತ್ತೆ ಪಾಂಡಿಚೇರಿಯಲ್ಲಿ, ಯಾವ್ದಾದ್ರು ಚೆನ್ನಾಗಿರೋ ಕೆಫೆಗೆ ಹೋಗಿ ಕಾಫಿ ಕುಡ್ದು ಬ್ರೌನೀಸ್, ಸ್ನಾಕ್ಸ್, ಕುಕೀಸ್ ಏನಿರುತ್ತೋ ಅಲ್ಲಿ ಟೇಸ್ಟ್ ಮಾಡೋಣ. ಅಲ್ಲಿ ಏನ್ ಸ್ಪೆಷಲ್ ಇರುತ್ತೋ ಅದನ್ನ ನಾನು ತೋರಿಸ್ತೀನಿ ತಿನ್ನುವಾಗ. ಓಕೆ, ಹೋಗೋಣ. ಮಹಾತ್ಮ ಗಾಂಧಿ ರೋಡ್, ಫ್ರೆಂಡ್ ಸ್ಟ್ರೀಟ್ ಒಂದು ಗೊತ್ತಾಗ್ತಾ ಇಲ್ಲ, ಎಲ್ಲ ಸುತ್ತಮುತ್ತ ಇದೆ ಇದೆಲ್ಲ. ಅದು ಗೊತ್ತಾ ಇದೆ.
ಒಳಗೇನೋ ಇದೆ ಅನ್ಸುತ್ತೆ, ಏನು ಅಂತ ಗೊತ್ತಿಲ್ಲ. ಓಲ್ಡ್ ಲೈಟ್ ಹೌಸ್ ಅಂತ ಏನೋ. ಓ, ಅಲ್ಲೇನೋ ಎಕ್ಸಿಬಿಷನ್ ತರ ಇದೆ, ಅದಕ್ಕೆ ಇಲ್ಲಿಂದ ಎಂಟ್ರಿ. MG ರೋಡ್. ನೇಮ್ ಹೌದು, ಇದು ಒಂದು ಕ್ಯಾಫೆನೆ. ಇಲ್ಲಿ ತಿನ್ನಲ್ವಾ, ಇನ್ನು ಮುಂದೆ ತಿನ್ನಲ್ವಾ? ಮುಂದಕ್ಕೆ ಹೋಗೋಣ. ಅಲ್ಲೇನು ಅಷ್ಟು ಚೆನ್ನಾಗಿಲ್ಲ, ಅಲ್ಲೇನು ತಗೊಳ್ಳೋದು. ಅಲ್ಲಿ ನಂಗೆ ಬೇಕಾಗಿರೋ ಐಟಮ್ಸ್ ಇಲ್ಲ. ಇಲ್ಲಿ ನೋಡೋಣ ಬಾ, ಇಲ್ಲಿ ಟ್ರೈ ಮಾಡೋಣ. ಬೇರೆ ಬೇಕ್ರಿ ಅಂಡ್ ಸ್ವೀಟ್ಸ್ ಅಂಡ್ ಸಮಥಿಂಗ್ ಇಲ್ಲ. Menu is here. ನಾನು ನೋಡೋದು ಯಾವ್ದು ತಗೊಳ್ಳೋದು. ಮ್ಯಾಂಗೋ ರಾಸ್ಪೆರಿ ಅಂದ್ರೆ ಟ್ರೈ ಮಾಡ್ಬೇಕು ಅನ್ಸ್ತಾ ಇದೆ. ಮಶ್ರೂಮ್ ಪಿಂಚ್, ವೆಜ್ ನಾನ್ ವೆಜ್ ಎಲ್ಲ ಇದೆ. ಹೊರಗಡೆ ವೆಜ್. ಬನ್ ಟೆಕ್ಸ್ಚರ್ ಸಕ್ಕತ್ತಾಗಿದೆ. ಕಾಫಿ ಅಭ್ಯಾಸ ಬಿಟ್ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಕಾಫಿ ತಗೋಬೋದಿತ್ತು. ಬೇಡ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಚೆನ್ನಾಗಿದೆ. ಬಟ್ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡ್ತಿರೋದ್ರಿಂದ ಒಂದ್ ಸಾಕು ಸದ್ಯಕ್ಕೆ. ಊಟ ಮಾಡ್ಬೇಕಿನ್ನ. ಓ, ಬೇಡ, ಸ್ವೀಟ್ಸ್ ಬೇಡ ಅಂತ ಕುಕೀಸ್ ಕೇಕ್ಸ್ ಏನು ತಿಂತಾ ಇಲ್ಲ. ಇದೇ ಬಟ್ ಚೆನ್ನಾಗಿದೆ, ಸಾಕು. ಇನ್ನೂ ಊಟ ಮಾಡ್ಬೇಕಲ್ಲ. ಇಲ್ಲಿ ಬೇಡ ಅಲ್ಲಿ ಬೇಡ, ಆ ಕೆಫೆ ಈ ಕೆಫೆ ಅಂತ ಅಂದ್ಕೊಂಡೇ ತುಂಬ ಲೇಟ್ ಆಗಿಬಿಡ್ತು. ಸೊ ಆಲ್ಮೋಸ್ಟ್ ಊಟದ ಟೈಮ್ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಇರಲಿ ಅಂತ ಅಂದ್ಬಿಟ್ಟು ಏನಾದರೂ ಟೇಸ್ಟ್ ಮಾಡಲೇಬೇಕು ಕ್ಯಾಫೆಯಲ್ಲಿ ಅಂಥೇಳಿ ಕೋಕೋ ಬನಾನಾ ಕೇಕ್ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಅದಾದಮೇಲೆ ಊಟಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ನಾವು ಹೋಟೆಲ್ ರೂಮ್ಗೆ ಹೋಗ್ತಿದ್ದೀವಿ. ಓಕೆ, ಫೈನಲ್ ಆಗಿ ರೂಮಿಗೆ ಬಂದಿದ್ದೀವಿ ಊಟ ಎಲ್ಲ ಮುಗಿಸಿ. ಅಂಡ್ ಡೇ 1 ಅಟ್ ಪಾಂಡಿಚೇರಿ ನಾವು ಎಲ್ಲೆಲ್ಲಿ ಹೋಗ್ಬೋದು, ಏನ್ ನೋಡ್ಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಅಂಡ್ ಟೈಮ್ ಲಿಮಿಟ್ 1 ಡೇನಲ್ಲಿ ಯಾವುದೋ ಬೋಟಿಂಗ್ ಹೋಗಿದ್ವಿ. ಅದಾದ್ಮೇಲೆ ಬೋಟಿಂಗ್ ಅಲ್ಲೇ 4 ಪ್ಲೇಸಸ್ ನೋಡಿದ್ವಿ. ಅದಾದ್ಮೇಲೆ ಏನು MG ರೋಡ್ ಹೋದ್ವಿ. ಏನು ಫ್ರೆಂಚ್ ಕಾಲೋನಿಗೆ ಹೋಗಿದ್ವಿ. ಫೋಟೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಲೈಟ್ಸ್ ಅದೆಲ್ಲ ಏನಿಲ್ಲ, ತುಂಬಾ ಕ್ಯಾಫೆಸ್ ಓಪನ್ ಇತ್ತು. ಎಲ್ಲಿ ಏನ್ ಟ್ರೈ ಮಾಡ್ಬೋದೋ ಅದು ಟ್ರೈ ಮಾಡಿದೀವಿ. ಅದಾದ್ಮೇಲೆ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಆಫ್ಟರ್ನೂನ್ ಸರಿಯಾಗಿ ಊಟ ಮಾಡಿರ್ಲಿಲ್ಲ. ಜಸ್ಟ್ ಕರ್ಡ್ ರೈಸ್ ನ ನಾನು ನನ್ನ ಹಸ್ಬೆಂಡ್ ಶೇರ್ ಮಾಡ್ಕೊಂಡು ತಿಂದಿದ್ದು. ಹಾಗಾಗಿ ಊಟನ ಚೆನ್ನಾಗಿ ಮಾಡ್ಬೇಕು ಅಂದ್ಬಿಟ್ಟು ಹೋಗಿ ಫಸ್ಟ್ ಊಟ ಚೆನ್ನಾಗಿ ತಿಂದ್ಬಿಟ್ಟು, ಓಡಾಡಿರೋದಕ್ಕಂತೂ ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇದೆ. ಸೊ ರೂಮಿಗೆ ಬಂದಿದೀವಿ, ಫ್ರೆಶ್ ಅಪ್ ಆಗಿ ಈಗ ಮಲ್ಕೊಳ್ತಾ ಇದೀವಿ. ಇಲ್ಲಿಗೆ ಡೇ 1 ಅಟ್ ಪಾಂಡಿಚೇರಿ ಎಂಡ್ ಆಗುತ್ತೆ. ಸೊ ಈ ನನ್ನ ವ್ಲಾಗ್ ಫುಲ್ ನೋಡಿದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಸೆಕೆಂಡ್ ವ್ಲಾಗ್ ಬರುತ್ತೆ ಪಾಂಡಿಚೇರಿ ಡೇ 2 ಅಂತ ಹೇಳಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.